ನಾನು ವಿದ್ಯಾ ದೀಪಕ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಈ ಎಪಿಸೋಡ್ ಇದೆಯಲ್ಲ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಎಲ್ಲೂ ಕೂಡ ನೋಡಿರಲ್ಲ. ಯಾಕಂತ ಅಂದರೆ ಬಿಗ್ ಬಾಸ್ ಆದಮೇಲೆ ಕಂಟೆಸ್ಟೆಂಟ್ಸ್ ಏನು ಮಾಡ್ತಾ ಇದ್ದಾರೆ, ಆ್ಯಂಡ್ ಬಿಗ್ ಬಾಸ್ ಆದಮೇಲೆ ಫ್ಯಾನ್ಸ್ಗಳನ್ನು ತುಂಬ ಹೆಚ್ಚಾಗಿ ಗಳಿಸಿದ್ದಾರೆ. ಸೊ ಎಲ್ಲಿ ಹೋದರೂ ಕೂಡ ಮೈಕಲ್, ವಿನಯ್, ನಮ್ರತಾ, ಸಂಗೀತ, ಕಾರ್ತಿಕ್ ಅನ್ನುವಂಥ ಹೆಸರುಗಳು ಕೇಳ್ತಾನೆ ಇರುತ್ತೆ. ಸೊ ನಾವೇನು ಮಾಡಿದ್ದೀವಿ ಅಂತ ಅಂದರೆ, ಒಂದ್ಸಲ ನಮ್ಮ ಆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳನ್ನು ಒಟ್ಟಿಗೆ ಕೂರಿಸ್ಕೊಂಡು ಎಲ್ಲಾದರೂ ಒಂದು ಲಾಂಗ್ ರೈಡ್ ಹೋದರೆ ಹೇಗಿರುತ್ತೆ. ಎಸ್, ಈ ಪ್ಲ್ಯಾನ್ನ ಮಾಡಿದೆ ನಿಮ್ಮ ಸುದ್ದಿ ಸೈಕಲ್. ಸೊ ತಡ ಮಾಡೋದು ಬೇಡ, ನಾವು ಇವತ್ತು ಒಂದಷ್ಟು ಕಂಟೆಸ್ಟೆಂಟ್ಸ್ಗಳನ್ನು ಒಟ್ಟು ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಲಾಂಗ್ ಜರ್ನಿ. ಕಂಟೆಸ್ಟೆಂಟ್ಸ್ ಬೇರೆ ಯಾರೂ ಅಲ್ಲ, ಇಟ್ಸ್ ನನ್ ಅದರ್ ದ್ಯಾನ್ ಮೈಕಲ್, ವಿನಯ್, ನಮ್ರತಾ ಮತ್ತು ರಕ್ಷಕ್ ಬುಲೆಟ್. ಇಷ್ಟು ಜನರನ್ನು ಸೇರಿಸ್ಕೊಂಡು ನಾವಿವತ್ತು ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ. ಸೊ ಹಾಗಿದ್ರೆ ತಡ ಮಾಡೋದು ಬೇಡ, ಎಲ್ಲರನ್ನು ಕೂಡ ಒಟ್ಟುಗೂಡ್ಸೋಣ. ಸೊ ನಾನೀಗ ಆಲ್ರೆಡಿ ಅವರಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ, ಬನ್ನಿ ಈ ಥರ ನಾವೊಂದು ಲಾಂಗ್ ರೈಡ್ ಹೋಗೋಣ. ಬಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಇಲ್ಲಿವರೆಗೂ ಹೇಳಿಲ್ಲ, ನಿಮಗೂ ಕೂಡ ಹೇಳಲ್ಲ. ಸೊ ಈ ಎಪಿಸೋಡ್ ನೀವು ಫುಲ್ ನೋಡ್ತಾ ಇದ್ದಂಗೆ ಗೊತ್ತಾಗ್ತಾ ಇದೆ ನಾವು ಎಲ್ಲಿ ಹೋಗ್ತೀವಿ, ಯಾರನ್ನು ಮೀಟ್ ಮಾಡ್ತೀವಿ, ಆ್ಯಂಡ್ ಯಾವ ಕೆಲಸಕ್ಕಾಗಿ ಹೋಗ್ತಾ ಇದ್ದೀವಿ ಅಂತ. ಸೊ ಶುರು ಮಾಡೋಣ. ಓಕೆ, ಈಗ ನಾವು ವಿನಯ್ ಅವ್ರಿಗೆ ಫೋನ್ ಮಾಡೋಣ. ಸೊ ವಿನಯ್ಗೆ ನಿನ್ನೆನೇ ಹೇಳಿದ್ವಿ. ಹಲೋ, ಎಲ್ಲಿದ್ದೀರಾ? ಓಕೆ, ಎಷ್ಟೊತ್ತಾಗುತ್ತೆ? ಹಾಫ್ ಆನ್ ಅವರಾ? ಮೈ ಗುಡ್ನೆಸ್. ಓಕೆ, ಮತ್ತು ನಮ್ರತಾ, ಮೈಕಲ್, ರಕ್ಷಕ್ ಗೊತ್ತಿಲ್ವಾ? ಓ, ನನಗೆ ಒಬ್ಬೊಬ್ಬರಿಗೆ ಫೋನ್ ಮಾಡಬೇಕು. ಓಕೆ, ರೈಟ್, ಯಾ, ಬೇಗ ಬನ್ನಿ, ಬಾಯ್. ಓ ಮೈ ಗಾಡ್, 9:40 ಆಯಿತು. ಎಲ್ಲಿಗುರು ಇವ್ರು ಇನ್ನೂ? ನಮ್ರತ ಫೋನ್ ಮಾಡೋಣ, ಅಟ್ಲೀಸ್ಟ್ ಇವರಾದ್ರೆ ಎತ್ತಾರ. ಹಲೋ ಮೈಕಲ್, ಎಲ್ಲಿ ಮೈಕಲ್? ಶೆಟ್, ಇನ್ನೂ ಎದ್ದಿಲ್ವಾ? ದೇವ್ರೇ, ಮೈಕಲ್, ಮೈ ಗಾಡ್, ಯಾರೂ ಇಲ್ಲ. ಅಟ್ಲೀಸ್ಟ್ ರಕ್ಷಕ್ಗಾದರೂ ಟ್ರೈ ಮಾಡೋಣ. ರಕ್ಷಕ್ ಎದ್ದಿದ್ದಾನ ನೋಡೋಣ. ಮೈ ಗಾಡ್, ರಕ್ಷಕ್ ಯಾರೂ ಬಂದಿಲ್ಲ. ರಕ್ಷಕ್, ನಿನ್ನೆ 8 ಗಂಟೆಗೆ ಬನ್ನಿ ಅಂತ ಹೇಳಿದ್ದೀನಿ ಎಲ್ರಿಗೂ. 9:30 ಆದರೂ ಒಬ್ಬರೂ ಬಂದಿಲ್ಲ. ರಕ್ಷಕ್, ನೀವೆಲ್ಲಿದ್ದೀರಾ? ಓಕೆ, ಜಾಸ್ತಿ ಟೈಮ್ ಇಲ್ಲ, ನೀವು ಯಾರೂ ಬಂದಿಲ್ಲ, ನಾನು ಒಬ್ಬಳೇ ಹೋಗ್ಬಿಡ್ತೀನಿ ಅಷ್ಟೇ. ಈ ರಕ್ಷಕ್ ಎಲ್ಲೋದ್ರು ಗುರು? ಇನ್ನೂ ಬಂದಿಲ್ಲ. ಥೋ, ಯಾರೂ ಬಂದಿಲ್ಲಪ್ಪ. ಮೇಡಮ್, ನೀವು ರಕ್ಷಕ್ ಅಂತ ಇಲ್ಲಿದ್ದೀರಾ? ಅವ್ರು ಬಂದು ಹಾಫ್ ಆನ್ ಅವರ್ ಆಯ್ತು, ವೇಟ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂನಾ? ಹೌದು. ಫೋನ್ ಮಾಡಿದ್ರು, ಆನ್ ದ ವೇ ಅಂದ್ರು. ಅಲ್ಲಿದ್ದಾರೆ ನೋಡಿ. ಫೈನಲಿ ನಾವೀಗ ಇದ್ದೀವಿ ಬಿಗ್ ಬಾಸ್ನ ಮದಗಜ ಆನೆ ಹತ್ರ. ಎಸ್, ಇವಾಗ ಬಿಗ್ ಬಾಸ್ನ ಆನೆ ಅಂತಲೇ ಟೈಟಲ್ನ ಪಡೆದವರು ವಿನಯ್ ಗೌಡ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಮಾತಾಡ್ಸೋಣ. ನಾವು ಹೇಳಿದ್ವಿ ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಏನು ಎತ್ತ ಅಂತ ನಿಮ್ಗೆ ಗೊತ್ತಾಗುತ್ತೆ ಹೋಗ್ತಾ ಇದ್ದಂಗೆ. ಸೊ ಮಾತಾಡ್ಸೋಣ. ಅವ್ರ ಜೊತೆಗೆ ಅವರ ಬ್ಯೂಟಿಫುಲ್ ವೈಫ್ ಅಕ್ಷತಾ ಅವರು ಕೂಡ ಇದ್ದಾರೆ, ಆ್ಯಂಡ್ ಅವರ ಸನ್ ರಿಷಿ ಕೂಡ ಇದ್ದಾರೆ. ಮಾತಾಡ್ಸೋಣ. ಹಾಯ್ ವಿನಯ್ ಸರ್. ನಮಸ್ತೆ ಮ್ಯಾಮ್. ಹಾಯ್ ಅಕ್ಷತಾ ಮ್ಯಾಮ್. ಚೆನ್ನಾಗಿದ್ದೀನಿ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫೈನಲಿ ಬಿಗ್ ಬಾಸ್ ಆದಮೇಲೆ ಫಸ್ಟ್ ನೀವು ನಮಗೆಲ್ರಿಗೂ ದರ್ಶನ ಕೊಡ್ತಾ ಇರೋದು. ಮ್ಯಾಮ್, ನಿಮ್ಮ ಹಸ್ಬೆಂಡ್ ಬಿಗ್ ಬಾಸ್ ಮನೆ ಒಳಗಿದ್ರಲ್ವಾ, ನೀವು ಒಂದಿನ ಕೂಡ ಬಿಟ್ಟಿರ್ತಿರ್ಲಿಲ್ಲ. ಎಷ್ಟು ಟೆನ್ಷನ್ಸ್ ಆಗ್ತಾ ಇತ್ತು ಹೇಳಿ? ಟೆನ್ಷನ್ ನಿಮಗೆ ಗೊತ್ತಲ್ಲ, ಟೆನ್ಷನ್ ಏನೇನು ಆಗ್ತಾ ಇತ್ತು ಅಂತ. ಊಟ ಇಲ್ಲ, ತಿಂಡಿ ಇಲ್ಲ, ನಿಜವಾಗ್ಲೂ ಟೆನ್ಷನ್, ಬರೀ ಟೆನ್ಷನ್. ಯಾವಾಗ ಬೆಳಕು ಕರಿಯುತ್ತೋ, ಯಾವಾಗ ದಿನ ಕಳಿಯುತ್ತೋ ಅಂತ ಅನ್ನಿಸ್ತಾ ಇತ್ತು. ದಿನಗಳನ್ನ ಹೇಗೆ ಕೌಂಟ್ ಮಾಡ್ತಾ ಇದ್ರಿ ನೀವು? ಏನಿಲ್ಲ, ಸೋಫಾ ಮೇಲೆ ಮಲ್ಕೊಂಡು ಸುಮ್ಮನೆ ನೋಡ್ಕೊಂಡು ಕುತ್ಕೊತಿದ್ದೆ. ಇದು ಏನೋ ಟಿವಿ ಹಾಕ್ಕೊಂಡು ಡೈಲಿ ಇವ್ರು ಮಲ್ಕೊಂಡಾಗಲೇ ನಾನು ಮಲ್ಕೊತಿದ್ದಿದ್ದು. ಹಾಂ, ಗುಡ್ ನೈಟ್ ಚಿನ್ನ ಅಂತ ಹೇಳಿ ದೃಷ್ಟಿ ಎಲ್ಲ ತೆಗೆದ್ಬಿಟ್ಟು ಗುಡ್ ನೈಟ್ ಚಿನ್ನ ಅಂತ ಎಲ್ಲ ಹೇಳಿ ಮಲ್ಕೊತಿದ್ದೆ. ಓಕೆ.
ನನಗೆ ವಾಪಸ್ ಬಂದಮೇಲೆ ಗೊತ್ತಾಗಿದ್ದು ಅಂದರೆ 24 hours ಲೈವ್ ಬರ್ತಿತ್ತಲ್ಲ, ಲೈವ್ ಓಡೋದು ಮನೆಯಲ್ಲಿ. ಸೊ ನಾನು ಅಲ್ಲಿ ನಿದ್ದೆ ಮಾಡಿದ್ಮೇಲೆ ಇವಳು ನಿದ್ದೆ ಮಾಡ್ತಾ ಇದ್ದು. ಸೋ ಸ್ವೀಟ್. ಅದು 3-4 hours ಮುಂದೆ ಹಾಕೋರು, ಹಿಂದೆ ಹಾಕೋರು. ಸೊ ನಾನು ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟು ಹಿಂಗೆ ಸೋಫಾ ಮೇಲೆಲ್ಲ ಮಲ್ಕೊಂಡ್ಬಿಟ್ಟು ಕಾಯ್ತಾ ಕೂತ್ಕೊಂತಿದ್ದೆ, ಇವ್ರು ಯಾವಾಗ ಮಲ್ಕೊಳ್ತಾರೆ ನೋಡ್ಕೊಂಡು. ಓಕೆ, ಅವ್ರು ಊಟ ಮಾಡುವಾಗಲೇ ನೀವು ಊಟ ಮಾಡ್ತಿದ್ರ ಮ್ಯಾಮ್? ಇಲ್ಲ ಅದು ಗೊತ್ತಾಗ್ತಿರ್ಲಿಲ್ಲ. ಮಾಡಿಸ್ಬೇಕಿತ್ತಲ್ಲ, ಅವಾಗ ಮಾಡ್ಕೊಂಡು ನಾನು ತಿನ್ಕೊಂಡು ಬಿಡ್ತಿದ್ದೆ. ಅದು ಒಂದೊಂದ್ಸಲಿ ಮರ್ತೇ ಹೋಗೋದು, ಊಟ ತಿಂಡಿನೇ ಮರ್ತೆ ಹೋಗೋದು ನನಗೆ. ಒಂದೊಂದ್ಸಲಿ ನಮ್ಮ ರೇಷ್ಯ ನನ್ನ ಮಗ ಅಮ್ಮ ಹೊಟ್ಟೆ ಹಸಿತಿದೆ ಏನಾದರೂ ಕೊಡಿಯಮ್ಮ ಪ್ಲೀಸ್ ಅಂದಾಗಲೇ ಅಯ್ಯೋ ಇರು ಚಿನ್ನ ಅಂತ ಆರ್ಡರ್ ಮಾಡ್ತಿದ್ದೆ, ಮನೇಲಿ ಮಾಡ್ತಾ ಇರಲಿಲ್ಲ. ಓಕೆ, ನೆನಪೇ ಆಗ್ತಿರ್ಲಿಲ್ಲ. ಸೊ ಇವಾಗ ನಾವು ಬಿಗ್ ಬಾಸ್ಗೆ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕು, ಇನ್ಮೇಲೆ ಈ ಥರ ಕಪಲ್ಸ್ ಇದ್ದಾಗ ದಯವಿಟ್ಟು ಅವ್ರಿಗೆ ವಾರಕ್ಕೆ ಒಂದ್ಸಲ ವಿಸಿಟ್ ಮಾಡಕ್ಕೆ ಬಿಡಿ. ಅವ್ರು ನೋಡೋದಕ್ಕೆ ಅವ್ರ ಕಷ್ಟ ಕೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ ನಮಗೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ. ನೀವು ಮಾಡಿ ಮ್ಯಾಮ್, ನಾನು ಹೇಳಿಬಿಟ್ಟೆ. ಪ್ಲೀಸ್ 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 ಪ್ಲೀಸ್. ಆ್ಯಕ್ಚುಲಿ ಹಾಗಿರೋದಕ್ಕೇ ಅಷ್ಟು ಒಂದು ಯುನೋ ಆ ಗೇಮು ಮಜಾ ಬರೋದು. ಒಂದು ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಫ್ಯಾಮ್ಲಿ ಎಲ್ಲ ಬರೋದು ಹೋಗೋದು ಆಗೋಯ್ತು ಅಂದರೆ ಆ ಬಿಗ್ ಬಾಸ್ ಒಂದು ಕಾನ್ಸೆಪ್ಟ್ಗೆ ಸೆಟ್ ಆಗೋದಿಲ್ಲ. ಅದು ಫ್ಲೇವರ್ ಇರೋದಿಲ್ಲ. ನಮಗೂ ಆ ಒಂದು ಮುಗಿಸ್ಬೇಕು, ಒಂದು ಅವ್ರಿಗೆ ಕಾಯಬೇಕು, ಅವ್ರನ್ನ ನೋಡಬೇಕು ಅನ್ನೋ ಒಂದು ಹಠ ಅಥವಾ ಇದು ಬರೋದಿಲ್ಲ. ಹೌದು ಹೌದು. ಅಕ್ಷತಾ ಮ್ಯಾಮ್, ಈಗ ಎಲ್ಲರೂ ಹೇಳ್ತಾ ಇದ್ದಿದ್ದು ಬಿಗ್ ಬಾಸ್ ಅನ್ನೋದು ವಿನಯ್ ಅವ್ರು ಇಲ್ಲದೆ ಇದ್ದರೆ ಇಟ್ಸ್ ಇನ್ಕಂಪ್ಲೀಟ್. ಈಗ ವಿನಯ್ ಗೌಡ ಅವ್ರು ಎಷ್ಟು ಹೈಲೈಟ್ ಆಗಿದ್ದಾರೋ ಅವ್ರ ಜೊತೆಗಿದ್ದಂಥ ಪ್ರತಿಸ್ಪರ್ಧಿಗಳು ಕೂಡ ಹೈಲೈಟ್ ಆಗಿದ್ದಾರೆ. ಜಗಳ ಆಗಿರ್ಬೋದು, ಅದು ಟಾಸ್ಕ್ ಮತ್ತೊಂದಾಗಿರ್ಬೋದು. ಏನು ಹೇಳ್ತೀರಿ ಇದಕ್ಕೆ? ಇಲ್ಲ, ಏಕೆ ಅಂದರೆ ಅವ್ರದ್ದೇ ಆದ ಒಂದು ಆಟದ ಇದಾಗಿ ಆಡ್ತಾ ಇದ್ರು, ಅವ್ರದ್ದೇ ಒಂದು ಸ್ಟ್ರಾಟಜಿ ಇಟ್ಕೊಂಡು ಆಡ್ತಾ ಇದ್ರು. ಈಗ ಈ ವಿನಯ್ ಇದ್ದಾರೆ ಅಂತ ನಾನು ಹೇಳೋದಿಲ್ಲ. ಅವರು ಅವ್ರದ್ದು ಯಾವ ಥರ ಇತ್ತು ಗೊತ್ತಿಲ್ಲ, ಮೆಂಟಾಲಿಟಿ ಹೆಂಗಿತ್ತು, ಯಾವ ಥರ ಪ್ರಿಪೇರ್ ಆಗಿ ಬಂದಿದ್ರು ಗೊತ್ತಿಲ್ಲ. ನನ್ನ ಪ್ರಕಾರ ವಿನಯ್ ಅಂತ ಪ್ರಿಪೇರ್ ಆಗಿ ಹೋಗಿರಲಿಲ್ಲ. ಬ್ಲೈಂಡಾಗಿ ಹೋದ್ರು, ಬ್ಲೈಂಡಾಗಿ ಬಂದರು ಅಷ್ಟೇ. ಓಕೆ ಸರ್, ಇವಾಗ ದಾರಿ ಉದ್ದಕ್ಕೂ ಫ್ಯಾನ್ಸು ಸರ್. ಈಗಷ್ಟೇ ನೋಡಿದ್ರಿ ಅಲ್ಲಿ ನಮ್ಮ ಪಾಪ ಹುಡುಗಿರು, ಅಯ್ಯೋ ನೋಡಿ ಅಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಿನಯ್ ಇದ್ದಾರೆ ಅಂತ ದಾರಿ ಉದ್ದಕ್ಕೂ ಸಿಗ್ತಾ ಇದ್ದಾರೆ. ಸೊ ಎಲ್ಲಿ ನೋಡಿ ಇವಾಗ ನಿಮಗೆ ಸೆಲ್ಫಿ ಕೊಟ್ಟಿನೇ ಸುಸ್ತಾಗ್ಬೋದು. ಆ ನಮ್ಮನೆ ಫ್ಯಾನ್ಸ್ನ ಗೆದ್ದಿದ್ದೀರಿ ನೀವು. ಏನು ಹೇಳ್ತೀರಿ ಸರ್ ಈ ಮೂಮೆಂಟ್ಗೆ? ಆರ್ಟಿಸ್ಟ್ಗಳಾದ ನಮಗೆ ಫ್ಯಾನ್ಸ್ ಮೀಟ್ ಆಗಬೇಕು, ಅವ್ರ ಜೊತೆಯಲ್ಲಿ ಮಾತಾಡಬೇಕು, ಈ ಥರ ಸೆಲ್ಫೀಸ್ ಇದೆಲ್ಲ ತುಂಬ ಇಷ್ಟ ಇರುತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ವಿ ಡ್ರೀಮ್ಡ್ ಅಬೌಟ್. ಅಂದರೆ ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದೀವೋ ಈ ಫ್ಯಾನ್ಸ್ನ ಗಳಿಸೋದಕ್ಕೇ ಕಷ್ಟಪಟ್ಟಿರೋದು. ಆ್ಯಂಡ್ ಇವಾಗ ಅವ್ರುಗಳ ಹತ್ರ ಬಂದಾಗ ನಾವು ದೂರ ಹೋಗಬಾರ್ದು. ಒಂದು ಆ ಪ್ರೀತಿ ಕೊಟ್ಟಿರೋದವರು, ಪ್ರೀತಿ ವಿಶ್ವಾಸ ಕೊಟ್ಟಿರ್ತಾರೆ. ಆ್ಯಂಡ್ ಪ್ರತಿದಿನ ಕೂತ್ಕೊಂಡು ನಮ್ಗೆ ಯಾರು ಅಂತಲೇ ಗೊತ್ತಿಲ್ಲ, ಅವರು ನಮಗೋಸ್ಕರ 99 ಸಲ ಓಟ್ ಹಾಕಿರ್ತಾರೆ. ಆ್ಯಂಡ್ ಖುಷಿ ಆಗುತ್ತೆ ಅವರೆಲ್ಲ ಬಂದು ಮೀಟ್ ಆದಾಗ. ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಐ ಆಮ್ ಆಲ್ವೇಸ್ ಓಪನ್ ಟು ಮೈ ಫ್ಯಾನ್ಸ್ ಆ್ಯಂಡ್ ಫ್ರೆಂಡ್ಸ್. ಸೊ ಪ್ರತಿಯೊಬ್ಬರ ಜೊತೆನಲ್ಲೂ ಫೋಟೋ ತೆಗೆಸ್ಕೋತೀನಿ, ಮಾತಾಡ್ತೀನಿ. ಕೆಲವೊಂದ್ಸಲಿ ಏನಾಗುತ್ತೆ, ಕ್ರೌಡ್ ಜಾಸ್ತಿ ಆದಾಗ ಎಸ್. ಆ್ಯಂಡ್ ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದೆ, ಅಲ್ಲಿಬ್ಬರು ಚಿಕ್ಕ ಹುಡುಗರು ಪಾಪ ಫೋಟೋ ತೆಗೆಸ್ಕೋಬೇಕು ಅಂತ ಅಳ್ತಾ ಇದ್ರು. ಕೊನೆಗೂ ತೆಗೆಸ್ಕೊಳೋದಕ್ಕಾಗಿಲ್ಲ, ಬಿಕಾಸ್ ತುಂಬ ಕ್ರೌಡ್ ಆಗೋಯ್ತು. ಅದೊಂದು ಸ್ವಲ್ಪ ಬೇಜಾರಾಗತ್ತೆ ಒಂದೊಂದ್ಸಲಿ ಆ ಥರ ಆದಾಗ. ಬಟ್ ಯಾ, ಐ ಆಮ್ ಲವಿಂಗ್ ಇಟ್. ಇನ್ನೊಂದೇನು ಮಾಡ್ತೀನಿ ಗೊತ್ತಾ, ನಾನು ಹುಡುಗಿದೆಲ್ಲ ಫ್ಯಾನ್ಸ್ ಬರ್ತಾರಲ್ಲ ಪಾಪ, ಸೈಡ್ಗೆ ಹೋಗ್ತೀನಿ. ಯಾಕೆ ಅಂದರೆ ಅವರು ಅಯ್ಯೋ ಇದ್ದಾರಪ್ಪ ಮ್ಯಾಮ್ ಇದ್ದಾರೆ, ನಾನೇನಾದರೂ ಅನ್ಕೊಳ್ತೀನಿ ಅಂತ ಅವರು ಚೂರು ಇರಿಟೇಟ್ ಮಾಡ್ಕೊಡ್ಬೋದು, ಎಸಿಟೇಟ್ ಮಾಡ್ಕೊಡ್ಬೋದು. ಸೊ ಹಾಗಾಗಿ ನಾನೇ ಸ್ವಲ್ಪ ದೂರ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡ್ತೀನಿ, ಪಾಪ ಅವ್ರು ಫ್ರೀ ಆಗಿರಲಿ ಅಂತ. ಆ್ಯಂಡ್ ಸರ್ರು ಫ್ರೀ ಆಗಲಿ ಅಂತ. ನಮ್ಮ ಹೆಣ್ಮಕ್ಳಿಗೆ ಬೇಜಾರಾಗಬಾರ್ದು ಅಲ್ವಾ? ಓಕೆ ಸರ್, ನೀವು ಬಿಗ್ ಬಾಸಿಂದ ಬಂದ ತಕ್ಷಣ ಅಪ್ಪು ಸರ್ ಸಮಾಧಿಗೆ ಹೋಗ್ತೀರಿ. ನೀವೇ ಹೇಳ್ತೀರಿ ನನಗೆ ಸುದೀಪ್ ಸರ್ ಎಷ್ಟು ಇದು, ಅಪ್ಪು ಸರ್ ಕೂಡ ನನಗೆ ಅಷ್ಟೇ ಇಂಪಾರ್ಟೆಂಟ್. ಒಂದು ವೇಳೆ ಇವಾಗ ಅಪ್ಪು ಸರ್ ಇದ್ದಿದ್ರೆ ಈ ಒಂದು ಮೊಮೆಂಟ್ ನೋಡಿ ಏನು ಹೇಳ್ತಿದ್ರು, ಆ್ಯಂಡ್ ನೀವು ಹೋಗಿ ಏನು ಮಾತಾಡ್ತಿದ್ರಿ ಸರ್? ನನಗೆ ಅವ್ರ ಮುಂದೆ ಮಾತೇ ಬರ್ತಿರಲಿಲ್ಲ ಬಹುಶಃ. ಬಿಕಾಸ್ ಅವ್ರು ಇವಾಗ ಅಂದರೆ ನಮ್ಮಲ್ಲಿದ್ದಾರೆ, ನಮ್ಮ ಮಧ್ಯ ಇಲ್ಲ. ಬಟ್ ಅವರೊಂಥರ ಅವ್ರು ಮಾಡಿರೋ ಕೆಲಸಗಳಿಗೆ ಈಸ್ ಈಕ್ವಲ್ ಟು ಗಾಡ್. ದೇವ್ರ ಥರನೇ ನಾವು ನೋಡ್ತೀವಿ ಇವಾಗ ಅವ್ರನ್ನ. ಆ್ಯಂಡ್ ಅದಕ್ಕೆ ಕೂಡ ನಾನು ಅಪ್ಪು ಸರ್ ಸಮಾಧಿಗೆ ಹೋಗಿದ್ದು. ಅವರು ಮುಂದೆ ಇದ್ದಿದ್ರೆ ಅದು
ಅದು ಸಂಭ್ರಮನೇ ಬೇರೆ ಆಗಿರೋದು ಆ್ಯಂಡ್ ಸೆಲೆಬ್ರೇಷನ್ನೇ ಬೇರೆ ಇರೋದು. ಬಟ್ ಅದಕ್ಕೆ ಫಸ್ಟು ಹೋಗಿ ಅವ್ರ ಹತ್ರ ಒಂದು ಆಶೀರ್ವಾದ ತೊಗೊಂಡು ಜರ್ನಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಂಡ್ ಐ ರಿಯಲಿ ಮಿಸ್ ಹಿಮ್. ಅಲ್ವಾ ಸರ್, ಇದ್ದಿದ್ರೆ ಒಂದು ನಿಮಗೆ ವಿಶ್ ಮಾಡ್ತಾ ಇದ್ದಂಥ ರೀತಿ, ನಿಮ್ಮನ್ನ ಆ ಮೊಮೆಂಟ್, ಬಿಗ್ ಬಾಸ್ ಅನ್ನೋಂಥ ಮೊಮೆಂಟ್ನ ಚೆರಿಶ್ ಮಾಡ್ತಾ ಇದ್ದಿದ್ದು ನೀವು ಅವ್ರ ಹತ್ರ. ಎಕ್ಸಾಕ್ಟ್ಲಿ. ಸಿ ದಿಸ್ ಅ ಲಾಟ್. ಅಂದರೆ ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಅಂತಿರುತ್ತೆ. ಯಾರನ್ನ ಇಷ್ಟಪಡ್ತೀವೋ ಅವ್ರ ಹತ್ರ ಹೋದಾಗ ಏನೇನೋ ಮಾತಾಡಬೇಕು ಅಂತ ಅಂದ್ಕೊಂಡು ಹೋಗಿರ್ತೀವಿ. ಬಟ್ ಅವ್ರು ನಮ್ಮ ಮುಂದೆ ನೋಡಿದ ತಕ್ಷಣ ಮಾತುಗಳು ಬರೋದಿಲ್ಲ. ಮೇ ಬಿ ಆ ಒಂದು ಮೂಮೆಂಟ್ ಆಗಿರೋದೇನೋ ನಾನು ಅಪ್ಪು ಸರ್ ಹತ್ರ ಹೋಗಿದ್ರೆ. ಬಟ್ ಲೈಕ್ ಐ ಸೆಡ್, ದ ಹೋಲ್ ಇಂಡಸ್ಟ್ರಿ ವಿ ಮಿಸ್ ಹಿಮ್ ಆ್ಯಂಡ್ ಇಟ್ಸ್ ಅ ಹ್ಯೂಜ್ ಲಾಸ್ ಫಾರ್ ಅಸ್ ಅವ್ರು ಇಲ್ಲದೆ ಇರೋದು. ಆ್ಯಂಡ್ ಅಕ್ಷತಾ ಮ್ಯಾಮ್, ನಿಮ್ಮ ಅಕ್ಕ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಸರ್ ಒಳಗೆ ಹೋದಾಗ. ಸೊ ಮೀಟ್ ಮಾಡಿದ್ರ ಸರ್? ಫೈನ್ ಫ್ಯಾಮಿಲಿ ಮೀಟ್ ಮಾಡಿದ್ರ ಅಥವಾ ಟೈಮ್ ಆಗಿಲ್ವಾ? ಇಲ್ಲ ಇಲ್ಲ, ಮಾತಾಡೋಕ್ಕೆ ಟೈಮ್ ಆಗಿಲ್ಲ. ಫೋನಲ್ಲಿ ಅಷ್ಟೇ ಮಾಡಿದ್ದಾರೆ ಅಷ್ಟೇ. ಓಕೆ ಓಕೆ. ಹೇಗಿದ್ಯಾ ವಿನು, ಜಸ್ಟ್ ಒಂದೆರಡು ಮಾತಾಡಿದ್ದಾರೆ ಅಷ್ಟೇ. ಕ್ಲಿಯರಾಗಿ ಕುತ್ಕೊಂಡು ಮಾತಾಡಿಲ್ಲ. ನನ್ನ ಹತ್ರನೇ ನೀಟಾಗಿ ಮಾತಾಡಿಲ್ಲ ವಿನಯ್. ಓ ಮೈ ಗಾಡ್. ಬಂದಾಗಿಂದ ಸ್ವಲ್ಪ ಕಂಟಿನ್ಯೂಸ್ ಇಂಟರ್ವ್ಯೂಸ್ ಎಲ್ಲ ಮನೆಗೆ ಬರೋದು ಹೋಗೋದು ಆಗ್ತದೆ. ಸರ್, ನಿಮ್ಮ ವೈಫಲ್ಲಿ ಈ ಒಂದು ಅಂದರೆ ಅಫ್ಕೋರ್ಸ್ ವೈಫ್ ನಿಮ್ಮ ಇಡೀ ಕ್ಯಾರೆಕ್ಟರ್ ಇಷ್ಟ ಆಗಿ, ಈ ಒಂದು ಪರ್ಟಿಕ್ಯುಲರ್ ಈ ಕ್ಯಾರೆಕ್ಟರ್ ಇಷ್ಟ ಆಗೋದಂದ್ರೆ ಯಾವುದು ಸರ್? ಸಿ, ನನ್ನ ಸ್ಪೇಸ್ ಏನಿದೆ ಅದನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಶಿ ಲೆಟ್ಸ್ ಮೀ ಫ್ರೀ ವೆನ್ ಐ ವಾಂಟ್ ಮೈ ಸ್ಪೇಸ್. ಅಂದರೆ ಮೀ ಟೈಮ್ ಅಂತ ಏನಿರುತ್ತೆ ಪ್ರತಿಯೊಬ್ಬರಿಗೂ ಇರುತ್ತೆ. ನಾನು ಒಂದು ಫ್ರೀ ಟೈಮ್ನ ಯುನೋ ಫೋನ್ ಯೂಸ್ ಮಾಡೋದಕ್ಕಾಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಅದು ಮಾಡ್ತಿರೋವಾಗ ಶಿ ನೆವರ್ ಸೇಸ್ ಲೈಕ್ ಏನು ಮಾಡ್ತಿದ್ಯಾ, ಫೋನ್ ಏನು ಮಾಡ್ತಿದ್ಯಾ, ಅದು ಇದು. ಸೀನ್ ಲಾಟ್ ಆಫ್ ಪೀಪಲ್ ಡೂಯಿಂಗ್ ಇಟ್. ಸೊ ಆ ನನ್ನ ಸ್ಪೇಸ್ ಏನಿದೆ ಅಲ್ಲಿ ಡಿಸ್ಟರ್ಬ್ ಮಾಡೋದಿಲ್ಲ. ಆ್ಯಂಡ್ ಶಿ ಈಸ್ ಆಲ್ವೇಸ್ ಸಪೋರ್ಟೆಡ್ ಮೀ ಇನ್ ಎವ್ರಿಥಿಂಗ್. ದಟ್ಸ್ ವಾಟ್ ಐ ಲೈಕ್ ಅಬೌಟ್ ಹರ್. ಸರ್, ಒಂದು ಸ್ವೀಟ್ ಆಗಿ ನಿಮ್ಮ ವೈಫಿಗೆ ಐ ಲವ್ ಯು ಅಕ್ಷು ಅದು ದಿನ ಹೇಳ್ತಿರ್ತೀನಿ. ಐ ಲವ್ ಯು ಚಿನ್ನ. ಓಕೆ ಮ್ಯಾಮ್, ಬಿಗ್ ಸರ್ ಒಳಗಡೆ ಇದ್ದಾಗ ಯಾವ ಒಂದು ಎಪಿಸೋಡ್ ನಿಮಗೆ ತುಂಬ ಡಿಸ್ಟರ್ಬ್ ಮಾಡಿದ್ದು? ಬಳೆ ಇಲ್ಲ, ಅದು ಆ ಥರ ಟ್ರೋಲ್ ಮಾಡಿದ್ರು. ಯಾಕೆಂದರೆ ವಿನಯ್ದು ತಪ್ಪಿಲ್ಲ ಅಲ್ಲಿ. ಮತ್ತು 35 ಕಂಪನಿದು ಅದೆಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡ್ತು ನನಗೆ. ಮ್ಯಾಮ್, ಯಾವತ್ತೂ ಒಂದೇ ಕೈ ಸೌಂಡ್ ಮಾಡಲ್ಲ. ನಾನು ಸರ್ಗೂ ಕೂಡ ಇಂಟರ್ವ್ಯೂಲ್ಲಿ ಹೇಳಿದ್ದೆ, 2 ಕೈ ಸೇರಿದಾಗಲೇ ಅಲ್ಲಿ ಸೌಂಡ್ ಆಗೋದು, ಚಪ್ಪಾಳೆ ಆಗೋದು. ಸೊ ಟ್ರಿಗರ್ ಮಾಡಿದಾಗ ಅಫ್ಕೋರ್ಸ್ ಟ್ರಿಗರ್ ಆಗಲೇಬೇಕಾಗುತ್ತೆ. ನಾನು ಅವತ್ತು ಅದನ್ನೇ ಹೇಳಿದ್ದು. ಬಟ್ ಜನಕ್ಕೆ ಗೊತ್ತಾಗಲಿಲ್ಲ ಅನಿಸುತ್ತೆ. ನನ್ನ ನೋವು ಯಾರಿಗೂ ಗೊತ್ತಾಗಲಿಲ್ಲ ಆ ಟೈಮಲ್ಲಿ. ನಾನು ಅಳ್ತಾ ಇದ್ದರೆ ಜೋಕ್ ಅಂತ ತಗೊಂಡ್ರು. ಸೊ ಓಕೆ, ನೋ ಪ್ರಾಬ್ಲಮ್. ಪಾಪ ಅವರೇನೆ ಇವಾಗ ಬಂದು ನನಗೆ ಸಾರಿ ಕೇಳಿ, ಪಾಪ ಆ ಫ್ಯಾನ್ಸ್ ಯಾರ್ಯಾರು ಬೇರೆಯವ್ರ ಫ್ಯಾನ್ಸ್ ಇದ್ದರು ಅವರೆಲ್ಲ ನನಗೆ ಸಾರಿ ಕೇಳಿ, ಮ್ಯಾಮ್ ನಿಮ್ಮ ವಿನಯ್ ಸರ್ ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ವಿ, ದೊಡ್ಡ ಫ್ಯಾನ್ ಆಗಿಬಿಟ್ಟಿದ್ವಿ, ಸಾರಿ ನಿಮ್ಮ ಬಗ್ಗೆ ಗೊತ್ತಿರಲಿಲ್ಲ ಅಂತ ಎಲ್ಲ ಹೇಳಿದ್ರು. ಆ್ಯಕ್ಚುಲಿ ಆ ಇನ್ಸಿಡೆಂಟ್ ಆಗಿದ್ದು ಒಂದು ರೀತಿಯಲ್ಲಿ ಒಳ್ಳೇದಾಯಿತು. ಬಿಕಾಸ್ ಎಲ್ಲೋ ಫ್ಲೋನಲ್ಲಿ ಬಂದಿದ್ದ ಮಾತು ತಪ್ಪಾಗಿ ಮಾತಾಡಿದ್ದೆ ನಾನು. ಆ್ಯಂಡ್ ಆ ತಪ್ಪನ್ನ ತಪ್ಪು ಅಂತ ಹೇಳದೇ ಇದ್ದಿದ್ರೆ ನನಗೂ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಅದರಿಂದ ಇವರೆಲ್ಲ ಟ್ರೋಲ್ ಆಗಿದ್ದು ನನಗೆ ಬೇಜಾರಾಯಿತು ಅಷ್ಟೇ. ಆ್ಯಂಡ್ ಲೈಕ್ ಐ ಸೆಡ್, ಪ್ರೀತಿ ಮಾಡೋವ್ರಿಗೆ ನೋವಾಗೋದು ಜಾಸ್ತಿ. ಆ್ಯಂಡ್ ನೋವಾದಾಗ ಅವರು ಹೇಟ್ ಮಾಡೋದು ಜಾಸ್ತಿ. ಎಲ್ಲ ಸರೋದ್ಮೇಲೆ ಇವಾಗ ಎಲ್ಲ ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ದಟ್ಸ್ ವಾಟ್ ಶಿ ಸೆಡ್. ಅಂದರೆ ಬಂದು ಏನೋ ಮೀಟ್ ಮಾಡೋದಾಗಲಿ, ಅಥವಾ ನಾನು ನಿಮಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡಿದ್ದೆ, ಬಟ್ ಪ್ರಾಸ್ಪೆಕ್ಟಿವ್ ಚೇಂಜ್ ಆಗೋಯ್ತು ನಿಮ್ಮನ್ನು ನೋಡಿ ಅಂತ ಹೇಳಿ ಇಬ್ಬರನ್ನು ಮೀಟ್ ಮಾಡಿರೋದಿದೆ. ಸೊ ದಟ್ಸ್ ಆಲ್ ವಿ ನೀಡ್. ಓಕೆ ಸರ್, ಎಷ್ಟು ಮೇಡಮ್ ಹೇಳಿ ನಾನು ಒಂದು ಮಾತು ಹೇಳಿದ್ದೆ ಅವ್ರಿಗೆ ಸ್ಟಾರ್ಟಿಂಗಲ್ಲಿ. ಆ ಥರ ಎಲ್ಲ ಹೇಳಬೇಕಾದ್ರೆ ಮೆಸೇಜ್ ಒಂದು ಸ್ವಲ್ಪ ಜನಕ್ಕೆ ಹಾಕಿದ್ದೆ. ನಾನು ಎಲ್ಲರಿಗೂ ರಿಪ್ಲೈ ಮಾಡಲಿಲ್ಲ, ಕೆಲವು ಜನಕ್ಕೆ ಹಾಕಿದೆ. ಏನಂತ, ನಾನು ಇವತ್ತೆಲ್ಲ ನಾಳೆ ಗೊತ್ತಾಗುತ್ತೆ ನೋಡಿ, ನಾನು ಪ್ರೂವ್ ಮಾಡಬೇಕಾಗಿಲ್ಲ. ನಾನು ಅಯ್ಯೋ ಇಲ್ಲ ಹಿಂಗೆ ಅಂತ ನಾನು ಹೇಳಬೇಕಾಗಿಲ್ಲ. ಇವತ್ತೆಲ್ಲ ನಾಳೆ ನಿಮಗೆ ಗೊತ್ತಾಗುತ್ತೆ, ನೀವೇ ಬರ್ತೀರಾ ಅಂತಲೂ ಹೇಳಿದ್ದೆ. ಹಾಗೆ ಬಂತು. ಅಂದರೆ ಇವರೆಲ್ಲ ಗೊತ್ತಿರೋರು. ವಾಟ್ ಶಿ ಈಸ್ ಟಾಕಿಂಗ್ ಅಬೌಟ್ ಇಸ್
ನಮಗೆ ಗೊತ್ತಿರೋವಂಥವರು ಫ್ರೆಂಡ್ಸು ಆ್ಯಂಡ್ ಫಾರ್ ರಿಲೇಟಿವ್ಸ್ ಎಲ್ಲ ಆ ರೀತಿ ಮಾತಾಡಿದಾಗ ಶಿ ಇಸ್ ಟೋಲ್ಡ್ ದೆಮ್ ಯು ನೋ ಹಿಮ್ ಬಟ್ ದೆನ್ ಆಲ್ಸೋ ಈ ಥರ ಮಾತಾಡ್ತಿದ್ದೀರಾ ಬಟ್ ಕೊನೆಗೆ ಎಲ್ಲ ಸಾರ್ಟ್ ಔಟ್ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಅನ್ನೋದು ಹೇಳಿದ್ದಾಳೆ ಅಂತ ನನ್ನ ಹತ್ರ ನಿನ್ನೆ ಮೊನ್ನೆ ಮಾತಾಡ್ತಾ ಇದ್ರು. ಸೊ ದಟ್ಸ್ ವಾಟ್ ಶಿ ವಾಸ್ ಸೇಯಿಂಗ್. ಓಕೆ ಓಕೆ ಸರ್, ನಿಮ್ಮಿಬ್ಬರಿಗೂ ಒಂದು ಪ್ರಶ್ನೆ. ಈಗ ಒಂದು ಸಿನಿಮಾ ಸ್ಟಾರ್ಟ್ ಆಗೋದು ತುಂಬ ಸುಲಭ, ಅದರಲ್ಲಿ ಪಾತ್ರಗಳು ಕೂಡ ಬರುತ್ತೆ, ಕ್ಯಾಶುವಲ್ ಅಫ್ಕೋರ್ಸ್ ಪಾತ್ರ ಇರಲೇಬೇಕು, ಆದರೆ ಆ ಕ್ಯಾರೆಕ್ಟ್ರು ಉಳ್ಕೊಳ್ಳೋದು ಎಲ್ಲರ ಮನದಲ್ಲೂ ಕೂಡ ತುಂಬಾ ಕಷ್ಟ. ಸೊ ಆ ಕ್ಯಾರೆಕ್ಟರ್ ಇವರು ಬಿಲ್ಡ್ ಮಾಡಿದ್ದಾರೆ, ಏನು ಹೇಳ್ತೀರಿ? ಸಿ ಕ್ಯಾರೆಕ್ಟರ್ ಬಿಲ್ಡ್ ಮಾಡಿರೋದು ಅದು ಎಷ್ಟು ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಅಂತ ಒಂದು ಗೇಮ್ ಬಂದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಪ್ಲೇ ಯುವರ್ ಸೆಲ್ಫ್ ದೇರ್. ಆ ಕ್ಯಾರೆಕ್ಟರ್ ಜನರ ಹತ್ರ ಕನೆಕ್ಟ್ ಆದಾಗಲೇ ಒಂದು ಬಿಗ್ ಬಾಸ್ ಶೋನು ಹಿಟ್ ಆಗೋದು ಆ್ಯಂಡ್ ಆ ಕ್ಯಾರೆಕ್ಟರು ಎಲ್ಲರ ತಲೆಯಲ್ಲಿ ಉಳಿಯೋದು. ಎಸ್, ನೀವು ನಾನು ಮೊದಲೇ ಹೇಳ್ದಂಗೆ ಆ್ಯಕ್ಟ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದು ಜಾಸ್ತಿ ದಿನ ಮಾಡೋದಕ್ಕಾಗೋದಿಲ್ಲ. ಒಬ್ಬ ಮನುಷ್ಯ ಎಷ್ಟು ಆ್ಯಕ್ಟ್ ಮಾಡ್ಬೋದು? 100 ಡೇಸೂ ಆ್ಯಕ್ಟ್ ಮಾಡ್ದೆ ಅಂತಂದರೆ ಹೊರಗಡೆ ಬಂದು ಮಾಡ್ಬೇಕು ಅದನ್ನು ಆ್ಯಕ್ಟಿಂಗು. ಈಗ ಫಸ್ಟ್ ಡೇಯಿಂದ ನಾನು ಹೇಗಿರ್ತೀನೋ ಹಾಗೆ ಇದ್ಬಿಟ್ರೆ ಲೈಫ್ ಲಾಂಗ್ ನಾನು ಇರೋದೇ ಹಾಗೆ, ಅಲ್ಲೇನು ಚೇಂಜ್ ಮಾಡ್ಕೋಬೇಕಾಗಿಲ್ಲ. ಆ್ಯಂಡ್ ಆ ಒಂದು ಕ್ಯಾರೆಕ್ಟರ್ ಬಂದು ಎಲ್ಲೋ ಜನರಿಗೆ ಇಷ್ಟ ಆಗಿ ಆ ಒಂದು ಕ್ಯಾರೆಕ್ಟರ್ ಸ್ವಲ್ಪ ನೀಟಾಗಿ ಪೋಟ್ರೆ ಆಯಿತು ಅಂದ್ಕೊತೀನಿ. ಅದಕ್ಕೆ ಜನರು ಇಷ್ಟು ಕನೆಕ್ಟ್ ಆಗಿರೋದು. ಮ್ಯಾಮ್ ಹೇಳಿ, ಕ್ಯಾರೆಕ್ಟರ್ ಬಗ್ಗೆ. ಇಲ್ಲ, ಉಳ್ಕೊಂಡಿದೆ ಆ ಸಿನಿಮಾದಲ್ಲಿ, ಆ ಪಾತ್ರ ಉಳ್ಕೊಂಡಿದೆ. ಇಲ್ಲ, ಅವ್ರು ಮುಂಚೆಯಿಂದನೂ ಇರೋದೇ ಹಾಗೆ. ನನಗೆ ಒಂದು ಕಡೆ ಎಲ್ಲೋ ಕೂಗಾಡ್ಬೇಕಾದ್ರೆ ನನಗೊಂದು ಭಯ ಆಗೋದು ಅಷ್ಟೇ. ಇನ್ನು ಮಿಕ್ಕಿದಂತೆ ಅವರು ಇರೋದೇ ಹಾಗೆ ಇತ್ತು. ಅಲ್ಲಿ ನನಗಂತೂ ಎಕ್ಸ್ಪೆಷಲಿ ಅವ್ರು ಹೀರೋ ಹಾಗೆ ಕಾಣಿಸ್ತಾ ಇದ್ರು, ಹೀರೋ ಹಾಗೆ ಕಾಣಿಸ್ತಾ ಇದ್ರು ಅಲ್ಲಿ. ಅದು ಹೇಳ್ತಾರಲ್ಲ, ಎತ್ತವ್ರಿಗೆ ಯಜ್ಞಾನ ಮುದ್ದೆ ಆ ಥರ ನಾನು ಹೇಳ್ತೀನಿ. ಇಲ್ಲ ಇಲ್ಲ ಮ್ಯಾಮ್, ಯಾವತ್ತಾದ್ರೂ ಜಗಳ ಆಡಿದ್ದೀರಾ ಇಬ್ರು? ತುಂಬಾ ಒಂದು ಜೋರಾಗಿ ಜಗಳ ಅಂದ್ರೆ ಮಾಮೂಲಿ ಗಂಡ ಹೆಂಡತಿ ಜಗಳ ಇದ್ದಿದ್ದೆ. ಕೋಳಿ ಜಗಳ. ಕೋಳಿ ಜಗಳ ಇರುತ್ತೆ ನಮ್ದು. ಜಗಳ ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 ರಿಂದ 15 ನಿಮಿಷ ಅಷ್ಟೇ. ಅಷ್ಟೇ ಜಾಸ್ತಿ ಅಂದ್ರೆ ಅರ್ಧ ಗಂಟೆ ಅಷ್ಟೇನೆ. ಅದ್ರೊಳಗೆಲ್ಲ ಯಾರು ಫಸ್ಟ್ ಸಾರಿ ಕೇಳ್ತಾರೆ? ನೀವು ಅವರಲ್ಲಿ ಯಾರಾದ್ರೂ ಇಬ್ರಲ್ಲಿ ಒಬ್ರು ಜಾಸ್ತಿ ಕೇಳೋದು ಹೇಳಿ ಸರ್, ನೀವು? ಸಿ ಇಟ್ ಈಸ್ ವೆರಿ ಕ್ಲಿಯರ್. ಅಂದರೆ ಒಂದು ಆರ್ಗ್ಯುಮೆಂಟ್ ಆದಾಗ ಏನಾಗುತ್ತೆ, ಯಾರಿಂದ ಸ್ಟಾರ್ಟ್ ಆಯಿತು, ಏನಕ್ಕೆ ಆಯಿತು, ಯಾರಿಂದ ತಪ್ಪಾಯಿತು ಅನ್ನೋದು ನಾವೇ ಅರ್ಥ ಮಾಡ್ಕೊತೀವಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಾನು ಹೋಗಿ ಸಾರಿ ಕೇಳ್ತೀನಿ, ಆ್ಯಂಡ್ ಅವಳಿಂದ ಏನಾದರೂ ತಪ್ಪಾಗಿತ್ತು ಅಂದರೆ ಅವಳು ಬಂದು ಸಾರಿ ಕೇಳ್ತಾಳೆ. ಬಟ್ ಅದನ್ನು ಜಾಸ್ತಿ ಡ್ರ್ಯಾಗ್ ಮಾಡೋದಿಲ್ಲ. ಸೊ ಅಲ್ಲಲ್ಲೇ ಮುಗಿಸ್ಬಿಡ್ತೀವಿ. ಬಿಕಾಸ್ ಮುಖ ಊದಿಸ್ಕೊಂಡಿರೋದು ಅಥವಾ ಮಾತಾಡ್ದಿರೋ ಇರೋದು ಆಯಿತು ಅಂದರೆ ನನಗೆ ಇವಳೇನಾದರೂ ಒಂಚೂರು ಕೋಪ ಮಾಡ್ಕೊಂಡಿದ್ರೆ ಇಡೀ ದಿನ ವೇಸ್ಟ್ ಆಗ್ಬಿಡುತ್ತೆ. ಕೆಲಸದಲ್ಲೆಲ್ಲ ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ಏನಾಯಿತು, ಏನೋ ಬೇಜಾರು ಮಾಡ್ಕೊಂಡಿದ್ದಾಳೆ, ಸರೋ ಹೋಯ್ತಾ, ಇದು ಕೋಪ ಹೋಯ್ತಾ ಇಲ್ವಾ ಅನ್ನೋ ಹಾಗೆ. ಸೊ ಅದು ಇಮಿಡಿಯೇಟ್ ಸಾರ್ಟ್ ಔಟ್ ಮಾಡ್ಕೊಂಡ್ಬಿಟ್ರೆ ಒಂದು ಪೀಸ್ ಇರುತ್ತೆ. ಮನೇಲಿ ನನಗೂ ಹಾಗೆ ಆಗುತ್ತೆ. ಹೊರಾಚೆ ಹೋಗಿರ್ತಾರ, ಇವು ಹೆಂಗಿದ್ದಾರೋ ಏನೋ ಬರೀ ಅದೇ ಥರ ಆತಂಕ ಆಗ್ತಾ ಇರುತ್ತೆ. ಆಮೇಲೆ ಇಲ್ಲ ಅಟ್ಲೀಸ್ಟ್ ನಾನು ಫೋನ್ ಆದರೂ ಮಾಡಿ ಚೆನ್ನಾಗಿ ಹೆಂಗಿದ್ಯಾ, ಏನು ಮಾಡ್ತಿದ್ಯಾ ಅಂತ ಆ ಥರ ಕಾಂಪ್ರಿ ಹೋಗ್ಬಿಡ್ತೀನಿ. ಊಟ ಮಾಡ್ದ, ತಿಂದ, ನೀರು ಕುಡ್ದ, ಆ ಥರ ಕೇಳ್ಕೊಂಡು ಕಾಂಪ್ರಿ. ಓಕೆ ಸರ್, ಇವಾಗ ಸಿನಿಮಾಗಳು ಕೂಡ ನಿಮಗೆ ಬರ್ತಾ ಇದೆ. ಸೊ ಕತೆ ಕೇಳ್ಪಟ್ರ, ಯಾರಾದರೂ ಅಪ್ರೋಚ್ ಮಾಡಿದ್ರಾ ನಿಮಗೆ? ಅದೇ ಇವಾಗ 3 ಕನ್ನಡ ಸಿನಿಮಾ ಬಂದಿದೆ, ಒಂದು ಮಲಯಾಳಂ ಆ್ಯಂಡ್ ಒಂದು ತೆಲುಗು ಬಂದಿದೆ. ಓಕೆ ಸರ್. ಸೊ ಫಸ್ಟ್ ಕನ್ನಡ ಸಿನಿಮಾಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಓಕೆ. ಆ್ಯಂಡ್ ಕತೆಗಳು ಇಂಪಾರ್ಟೆಂಟ್ ಆಗ್ತದೆ. ಬಿಕಾಸ್ ಬಂದಿದ್ದ ತಕ್ಷಣ ಸುಮ್ಮನೆ ಯಾವುದೋ ಒಂದು ಸಿಗ್ತಾ ಇದೆ ಅಂತ ಮಾಡ್ಕೊಳೋದು ಬೇಡ ಅಂತ ಆ ರೀತಿ ಸ್ಕ್ರಿಪ್ಟ್ ನೋಡಿ ಇಬ್ಬರು ಮಾತಾಡಿಕೊಂಡು ಆ ಥರ ಡಿಸೈಡ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಇವಾಗ ಎಷ್ಟೋ ಜನ ಹೇಳೋದು ಬಿಗ್ ಬಾಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೋ, ಬಟ್ ಆಚೆ ಬಂದ ಮೇಲೆ ಕೂಡ ಅವ್ರಿಗೆ ಅವಕಾಶಗಳು ತುಂಬ ಕಡಿಮೆ. ಯಾರು ಕೂಡ ಅವಕಾಶ ನನ್ನಿಂದ ಹುಡ್ಕೊಂಬರಲ್ಲ ಸರ್, ನಾವು ಹೋಗಿ ಗ್ರ್ಯಾಬ್ ಮಾಡ್ಕೋಬೇಕು. ಸೊ ಈ ಸೀಸನ್ ಹಿಂದೆ ಎಲ್ಲ ನಾವು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಸುಮಾರು ಜನ ಬಂದರು, ಅದೇ ಇದರಲ್ಲಿ ಇದ್ದಾರೆ, ವಿನ್ನರ್ ಆಗಲಿ ಬೇರೆಯವರಾಗಲಿ. ಬಟ್ ನಾವು ಎಷ್ಟು ಇಂಪಾರ್ಟೆಂಟ್ ಸರ್ ಅವಕಾಶ ಹೋಗಿ ಹುಡ್ಕೊಳ್ಳೋದು? ಸಿ ಬೇಸಿಕ್ಲಿ ನಿಮ್ಮ ಒಂದು ಏನು ಗೋಲ್ ಇದೆ, ಯು ಶುಡ್ ಸ್ಟಾರ್ಟ್ ಲೇಯಿಂಗ್
ಸ್ಟೋನ್ಸ್ ಟುವರ್ಡ್ಸ್ ಇಟ್. ಅಂದರೆ ಇವಾಗ ಬಿಗ್ ಬಾಸ್ ಅನ್ನೋದು ಒಂದು ನಮಗೆ ವೇದಿಕೆ ಸಿಕ್ಕಿತ್ತು, ಒಂದು ಆಪರ್ಚುನಿಟಿ ಇತ್ತು ತೋರಿಸೋದಕ್ಕೆ ನಮ್ಮ ಟ್ಯಾಲೆಂಟ್ ಏನಿದೆ ಅಂತ. ಅಲ್ಲಿ ಮಾಡೋವಂಥ ಸ್ಕಿಟ್ಗಳಾಗಲಿ ಇನ್ನೊಂದಾಗಲಿ ಅಥವಾ ಏನೋ ಒಂದು ಎಂಟರ್ಟೈನ್ಮೆಂಟ್ ಮಾಡೋವಂಥ ಡ್ರಾಮಾಗಳಾಗಲಿ ಅದರಲ್ಲಿ ತೋರಿಸಿರೋದು ಸಾಕಷ್ಟು ಜನರು ನೋಡಿದ್ದಾರೆ. ಈಗ ವಿನಯ್ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತು, ನಮ್ಮ ಇಂಡಸ್ಟ್ರಿನಲ್ಲಿರೋರಿಗೆಲ್ಲರಿಗೂ ಗೊತ್ತು. ಇವಾಗಿರೋದು ಏನು ಅಂದರೆ ಹೋಗಿ ಪ್ರತಿಯೊಬ್ಬರನ್ನೂ ಅಪ್ರೋಚ್ ಮಾಡಿ, ಯು ನೀಡ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್. ಈ ಥರ ಇದ್ದೀನಿ ಆ್ಯಂಡ್ ಐ ಆಮ್ ಓಪನ್ ಫಾರ್ ಡೂಯಿಂಗ್ ದಿಸ್, ಐ ಆಮ್ ಓಪನ್ ಟು ಡೂ ನೆಗೆಟಿವ್ ರೋಲ್ಸ್. ಒಂದು ಆಪರ್ಚುನಿಟಿ ಇದ್ದರೆ ಪ್ಲೀಸ್ ಲೆಟ್ ಮೀ ನೋ ಅಂತ ಕೇಳೋದ್ರಲ್ಲಿ ಏನೂ ಅವಮಾನ ಇಲ್ಲ. ಬಿಕಾಸ್ ಕೆಲಸ ನಮಗೆ ಬೇಕಾಗಿರೋದು. ಆ್ಯಂಡ್ ಮನೆಯಲ್ಲಿ ಕೂತ್ಕೊಂಡು ಅದೇ ಬರುತ್ತೆ ಕೆಲಸ ಅಂತಂದರೆ ಯಾರಿಗೂ ಬರೋದಿಲ್ಲ ಕೆಲಸ. ಓಕೆ ಸರ್, ಈ ಸಲ ಅಷ್ಟು ಕಂಟೆಸ್ಟೆಂಟ್ಸ್ಗಳು ಬಂದಿದ್ರಲ್ಲ, ನಿಮಗೆ ಎಲ್ಲಾದರೂ ಕಂಫರ್ಟ್ ಇಲ್ಲದೆ ಇರುವಂಥ ಕಂಟೆಸ್ಟೆಂಟ್ಸ್ ಯಾರಾದರೂ ಇದ್ರ ಒಳಗಡೆ? ಅಂದರೆ ಇವಾಗ ಬಿಗ್ ಬಾಸ್ ಯಾರನ್ನೂ ಕೂಡ ಅಪ್ರೋಚ್ ಮಾಡುತ್ತೆ ಆ್ಯಂಡ್ ಯಾರೂ ಕೂಡ ಬರಬಹುದು ಒಳಗೆ, ಅದಕ್ಕೆ ಯಾವುದು ಇದಿಲ್ಲ. ಸೊ ಬಂದಂಥದ್ರಲ್ಲಿ ಇವರು ಅನ್ಫಿಟ್ ಅಥವಾ ಇವರು ಬೇಡ ಇತ್ತು, ಇವ್ರ ಬದಲು ಇವ್ರು ಯಾರಾದರೂ ಬರ್ಬೋದಿತ್ತು ಅಂತ ಅನಿಸಿದ್ದಿದೆಯಾ? ಸಿ ವೆರಿ ಕ್ಲಿಯರ್ಲಿ ಅವ್ರದ್ದೊಂದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇರುತ್ತೆ ಬಿಗ್ ಬಾಸ್ ಟೀಮ್ದು. ಇಂತಿಂಥವ್ರು ಇಂತಿಂಥದಕ್ಕೆ ಬರಬೇಕು ಆ್ಯಂಡ್ ಅವ್ರವ್ರದ್ದು ಏನೇನು ಮಾಡಿರ್ತಾರೋ ಹಿಂದೆ ಸಾಧನೆಗಳು ಒಂದು ಇದು ಇಟ್ಕೊಂಡು ಕರ್ಕೊಂಬಂದಿರ್ತಾರೆ ಅಲ್ಲಿ ಕಂಟೆಸ್ಟೆಂಟ್ಸ್ನ. ಬಟ್ ಯಾರೂ ಅನ್ಫಿಟ್ ಅಂತ ನನಗೆ ಯಾರೂ ಅನ್ನಿಸ್ಲಿಲ್ಲ. ಬಹುಶಃ ಅಲ್ಲಿರೋ ಗೇಮ್ಗಳಲ್ಲಿ ಕೆಲವೊಬ್ಬರು ಚೆನ್ನಾಗಿ ಆಡಲಿಲ್ಲ, ಅದಷ್ಟೇ ನಾನು ಹೇಳೋದಕ್ಕೆ ಇಷ್ಟ. ಬಟ್ ಅನ್ಫಿಟ್ ಅಂತ ನನಗೆ ಯಾರೂ ಅನಿಸಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ನಾವು ಮುಂದೆ ಮಾತಾಡೋಣ, ಇನ್ನಷ್ಟು ಕೂತ್ಕೊಂಡು ಮತ್ತಷ್ಟು ಮಾತಾಡ್ಸೋಣ ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ ಜೊತೆಗೆ. ಓಕೆ, ದೊಡ್ಡ ಮಟ್ಟ ಕ್ರೌಡ್ ಇದೆ. ಇಷ್ಟು ಜನ ನೋಡಿ ತುಂಬಾ ಖುಷಿ ಆಗ್ತಿದೆ. ಇನ್ನ ದೊಡ್ಡ ಕ್ರೌಡ್ ಇದೆ ಚಾಮುಂಡಿ ಬೆಟ್ಟದಲ್ಲಿ.